ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡಿದ್ದೆ. ಈಗ ಅಗೇನ್ ನಾನು ಕೆಲವು ಕ್ವಶನ್ಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಸ್ಪೆಷಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೆಡಗೋಜಿ ಏನಿದೆಯಲ್ಲ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳಾಗಿದ್ದಾವೆ ಇವು. ಹೆಚ್ಚು ಸಮಯ ವೇಸ್ಟ್ ಮಾಡೋದಿಲ್ಲ. ದ ಫಾಲೋಯಿಂಗ್ ಈಸ್ ನಾಟ್ ಎ ಸಬ್ ಸ್ಕಿಲ್ ಆಫ್ ಸ್ಪೀಕಿಂಗ್. ಹಿಯರ್ ಆರ್ ಸಮ್ ಆಪ್ಷನ್ಸ್ ಆರ್ ಗಿವನ್. ಇದರಲ್ಲಿ ನೋಡಿ, ಸ್ಪೀಕಿಂಗ್ ಸ್ಕಿಲ್ ಬಗ್ಗೆ ಮಾತಾಡಿದ್ದಾರೆ ಈ ಒಂದು ಕ್ವಶನಲ್ಲಿ. LSRW ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದರಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ ರೆಸೆಪ್ಟಿವ್ ಸ್ಕಿಲ್ಸ್ ಆ್ಯಂಡ್ ಪ್ರೊಡಕ್ಟಿವ್ ಸ್ಕಿಲ್ಸ್. ಇದನ್ನು ನಾವು ಬೈಫರ್ಗೆಟ್ ಮಾಡ್ತೀವಿ. ಈಗ ಅದರಲ್ಲಿ ರೆಸೆಪ್ಟಿವ್ ಸ್ಕಿಲ್ಸ್ ಯಾವ್ಯಾವಪ್ಪ ಅಂತೇಳಿದರೆ ಲಿಸನಿಂಗ್ ಆಗಿರುತ್ತವೆ ಮತ್ತು ರೀಡಿಂಗ್, ಇವೆರಡು ರೆಸೆಪ್ಟಿವ್ ಸ್ಕಿಲ್ಸ್ ಆಗಿರುತ್ತೆ. ಜೊತೆಗೆ ಇನ್ನು ಪ್ರೊಡಕ್ಟಿವ್ ಸ್ಕಿಲ್ಸ್ ಯಾವುದಪ್ಪ ಅಂದರೆ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಆಗಿರುತ್ತೆ. ಈಗ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಸ್ಪೀಕಿಂಗ್ ಸ್ಕಿಲ್ ಬಗ್ಗೆ ಇದೆ. ಆದರೆ ಫೋರ್ತ್ ಆಪ್ಷನ್ ಏನಿದೆಯಲ್ಲ, ಸಿಂಟ್ಯಾಕ್ಟಿಕ್ ಪ್ಯಾಟ್ರನ್ಸ್ ಅನ್ನೋದು, ಅದು ಗ್ರಾಮರಿಗೆ ರಿಲೇಟೆಡ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ರೀಡಿಂಗ್ ಆ್ಯಂಡ್ ರೀಡಿಂಗ್ನ ಸಬ್ ಸ್ಕಿಲ್ ಆಗಿದೆ. ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಅಂಡರ್ಸ್ಟ್ಯಾಂಡ್ ಸಿಂಟ್ಯಾಕ್ಟಿಕ್ ಪ್ಯಾಟ್ರನ್ಸ್ ಅನ್ನೋದು ಸರಿಯಾದ ಉತ್ತರ. ಯಾಕೆ ಅಂತಂದರೆ ಅದು ಇಟ್ ಈಸ್ ನಾಟ್ ಎ ಸಬ್ ಸ್ಕಿಲ್ ಆಫ್ ಸ್ಪೀಕಿಂಗ್, ರೈಟ್. ಹಾಗಾದರೆ ಇದು ಯಾವ ಸಬ್ ಸ್ಕಿಲ್ ಅಂತಂದರೆ ರೀಡಿಂಗ್ನ ಸಬ್ ಸ್ಕಿಲ್ ಆಗಿರುತ್ತೆ, ರೈಟ್. ಇನ್ನು ನೆಕ್ಸ್ಟ್ ಕ್ವಶನ್ ಬನ್ನಿ. ಕನ್ಸಿಡರಿಂಗ್ ಹೌ ಫಾರ್ ದ ಫಾಲೋವಿಂಗ್ ಆ್ಯಕ್ಟಿವಿಟೀಸ್ ಹೆಲ್ಪ್ ಲರ್ನರ್ಸ್ ಡೆವಲಪ್ ದೇರ್ ಸ್ಪೀಕಿಂಗ್ ಸ್ಕಿಲ್ಸ್, ದ ಒನ್ ದಟ್ ಡಸ್ ನಾಟ್ ಹೆಲ್ಪ್ ಮಚ್. ಅಗೇನ್ ಇಲ್ಲಿ ಒಂದು ಪ್ರಶ್ನೆ ಕೂಡ ಅದೇ ಸ್ಪೀಕಿಂಗ್ ಸ್ಕಿಲ್ನ ರಿಲೇಟೆಡ್ ಆಗಿ ಬಂದಿದೆ. ಈಗ ಇಲ್ಲಿ ನೋಡಿ ಏನಾಗ್ತದೆ ಅಂತೇಳಿದರೆ, ಸ್ಪೀಕಿಂಗ್ ಸ್ಕಿಲ್ನ ನಾವೇನು ಸಬ್ ಸ್ಕಿಲ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಕೆಲವೊಂದನ್ನು ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಈಗ ಗಿವಿಂಗ್ ಎ ಪ್ರಿಪೇರ್ಡ್ ಟಾಕ್, ಗಿವಿಂಗ್ ಎನ್ ಎಕ್ಸ್ಟೆಂಪೋರ್ ಸ್ಪೀಚ್ ಆಗಿರ್ಬೋದು, ಇಂಟರ್ವ್ಯೂಯಿಂಗ್ ಸಮ್ವನ್, ಅವೆಲ್ಲವೂ ಕೂಡ ನಮ್ಮ ಒಂದು ಸ್ಪೀಕಿಂಗ್ ಸ್ಕಿಲ್ನ ಡೆವಲಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಬಟ್ ವೈಲ್ ಅಲೌಡ್ ರೀಡಿಂಗ್ ಹೆಲ್ಪ್ಸ್ ವಿತ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಫ್ಲೂಯೆನ್ಸಿ. ಹಾಗಾಗ್ಬಿಟ್ಟೆ ಆನ್ಸರ್ ರೀಡಿಂಗ್ ಅಲೌಡ್. ನೆಕ್ಸ್ಟ್ ಕ್ವಶನ್. Using hand signals, a teacher points to the door. Here, she or he is demonstrating. ಇಲ್ಲಿ ಕೆಲವು ಮೆಥಡ್ಸ್ ಇದ್ದಾವೆ. ಈ ಮೆಥಡ್ಸಲ್ಲಿ ಮೊದಲನೇದು ಬನ್ನಿ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅನ್ನೋದು ಒಂದು ಆಪ್ಷನ್ನು. ಆಡಿಯೋ ಲಿಂಗ್ವಲ್ ಮೆಥಡ್, ಡೈರೆಕ್ಟ್ ಮೆಥಡ್, ಕಮ್ಯುನಿಕೇಟಿವ್ ಮೆಥಡ್, ಇದೆಲ್ಲ ಕೇಳಿದ್ದಾರೆ. ಈಗ ಮುಖ್ಯವಾಗಿ ನಾವು ಇದರಲ್ಲಿ ಇನ್ನೊಂದು ಅಂಶನ ನಾವು ತಿಳಿಸಲೇಬೇಕಾಗುತ್ತೆ. ನೋಡಿ, ನಾವು TPR ಅಂತ ಏನು ಹೇಳ್ತೀವಿ, ಅದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅನ್ನುವಂತಹ ಒಂದು ಮೆಥಡ್. ಇಟ್ ಈಸ್ ಎ ಮೆಥಡ್ ವಿಚ್ ವಾಸ್ ಡೆವಲಪ್ಡ್ ಬೈ ಜೇಮ್ಸ್ ಅಶರ್ ಅನ್ನುವಂತಹವರು ಈ ಮೆಥಡನ್ನು ಡೆವಲಪ್ ಮಾಡ್ತಾರೆ. ಇದು ಆ ಮೆಥಡ್ನ ಮುಖ್ಯವಾದ ಕಾರ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ದಿಸ್ ಮೆಥಡ್ ಇನ್ವಾಲ್ವ್ಸ್ ಕೋಆರ್ಡಿನೇಟಿಂಗ್ ಲ್ಯಾಂಗ್ವೇಜ್ ಲರ್ನಿಂಗ್ ವಿತ್ ಫಿಸಿಕಲ್ ಮೂಮೆಂಟ್. ನಾವು ಕಮ್ಯಾಂಡ್ಸ್ ಕೊಡ್ತೀವಿ, ಟೀಚರ್ ಕಮ್ಯಾಂಡ್ಸ್ ಕೊಡ್ತಾರೆ, ವರ್ಬಲ್ ಆಗಿರ್ಬೋದು ಅಥವಾ ಸಿಗ್ನಲ್ ಆಗಿರ್ಬೋದು ಅಥವಾ ಆ್ಯಕ್ಷನ್ಸ್ ಆಗಿರ್ಬೋದು. ಅವೆಲ್ಲವೂ ಕೂಡ ಈ TPRನ ಒಂದು ಮೆಥಡ್ಸ್ ಆಗಿರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಹಾಗಾಗ್ಬಿಟ್ಟು ಈ ಯೂಸಿಂಗ್ ಹ್ಯಾಂಡ್ ಸಿಗ್ನಲ್ಸ್ ಏನಂತ ಇದೆಯಲ್ಲ, ಇದು ಪರ್ಟಿಕ್ಯುಲರ್ಲಾಗಿ ಈ TPRಗೆ ಸಂಬಂಧಪಡುತ್ತೆ. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಥವಾ ಇದನ್ನು ಯಾರು ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಜೇಮ್ಸ್ ಅಶರ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ರೈಟ್. ಈಗ ನೆಕ್ಸ್ಟ್ ಕ್ವಶನ್. ಇನ್ ದ ಫಂಕ್ಷನಲ್ ಅಪ್ರೋಚ್ ಟು ಟೀಚಿಂಗ್ ಗ್ರಾಮರ್, ಈಗ ನಾವು ಫಂಕ್ಷನಲ್ ಅಪ್ರೋಚಿನ ಬಗ್ಗೆ, ಅದರಲ್ಲೂ ಸ್ಪೆಷಲಿ ಗ್ರಾಮರ್ನ ಟೀಚ್ ಮಾಡಬೇಕಾದ್ರೆ ಯಾವುದು ಸೆಂಟ್ರಲ್ ಆಗಿರುತ್ತೆ ಅನ್ನುವಂಥ ಪ್ರಶ್ನೆ ಇದು. ವೆದರ್ ಇಟ್ ಈಸ್ ಅ ಫಾರ್ಮ್ ಇಸ್ ಸೆಂಟ್ರಲ್, ಮೀನಿಂಗ್ ಇಸ್ ಸೆಂಟ್ರಲ್, ಆರ್ ಬೋತ್ ಫಾರ್ಮ್ ಆ್ಯಂಡ್ ಮೀನಿಂಗ್ ಆರ್ ಸೆಂಟ್ರಲ್, ಐದರ್ ಫಾರ್ಮ್ ಆರ್ ಮೀನಿಂಗ್ ಈಸ್ ಸೆಂಟ್ರಲ್. ಅದು ಆಪ್ಷನ್ಸಲ್ಲಿದೆ. ಬಟ್ ಮೀನಿಂಗ್ ಈಸ್ ಸೆಂಟ್ರಲ್ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಯಾಕೆ, ಎಕ್ಸ್ಪ್ಲನೇಷನ್ ಏನು ಅನ್ನೋದಾದ್ರೆ ನೋಡೋದಾದರೆ ನೋಡಿ, ಫಂಕ್ಷನಲ್ ಅಪ್ರೋಚ್ ಅನ್ನುವಂಥದ್ದು ಏನಾಗಿದೆ, ಇಟ್ ಆಲ್ವೇಸ್ ಫೋಕಸಸ್ ಆನ್ ದ ಪರ್ಪಸ್ ಆರ್ ಫಂಕ್ಷನ್ ಆಫ್ ದ ಲ್ಯಾಂಗ್ವೇಜ್. ಎಕ್ಸಾಂಪಲ್ ಏನಾಗುತ್ತೆ, ಮೇಕಿಂಗ್ ಎ ರಿಕ್ವೆಸ್ಟ್ ಆಗಿರ್ಬೋದು, ಗಿವಿಂಗ್ ಅಡ್ವೈಸ್, ಎಕ್ಸ್ಪ್ರೆಸ್ಸಿಂಗ್ ಪಾಸಿಬಿಲಿಟಿ, ಈ ತರಹದರ ಬಗ್ಗೆ ನಾವು ಹೇಳ್ತೀವಿ. ಸೊ ಹಾಗಾಗಿ ಅಲ್ಲಿ ಮೀನಿಂಗ್ ಅನ್ನುವಂಥದ್ದು ಸೆಂಟ್ರಲ್ ಆಗಿರುತ್ತೆ. ಸ್ಪೆಷಲಿ ಈ ಫಂಕ್ಷನಲ್ ಅಪ್ರೋಚಲ್ಲಿ ಟೀಚಿಂಗ್ ಗ್ರಾಮರ್ ಮಾಡಬೇಕಾದ್ರೆ ಮೀನಿಂಗ್ ಅನ್ನೋದು ಸೆಂಟ್ರಲ್ ಆಗಿರುತ್ತೆ. ಹಾಗಾಗಿ ಆನ್ಸರ್
ಮೀನಿಂಗ್ ಸೆಕೆಂಡ್ ಒನ್ ರೈಟ್. ಇದು ಅರ್ಥ ಆಗಿದೆ ಅಂದ್ಕೊತೀನಿ. ಇನ್ನು ನೆಕ್ಸ್ಟ್ ಬನ್ನಿ ಕ್ವಶನ್ ನಂಬರ್ 54. ಇದರಲ್ಲಿ ಯೂನಿಟಿ ಇನ್ ಎ ಪ್ಯಾರಾಗ್ರಾಫ್ ಮೀನ್ಸ್ ದಟ್ ದ ಪ್ಯಾರಾಗ್ರಾಫ್ ಈಸ್ ಅಬೌಟ್, ದಟ್ ಈಸ್ ಅ ಕ್ವಶನ್ ಆ್ಯಂಡ್ 4 ಆಪ್ಷನ್ಸ್ ಆರ್ ಗಿವನ್. ಫಸ್ಟ್ ನಾವೇನು ಮಾಡಬೇಕು ಇದರಲ್ಲಿ ಅಂತಂದರೆ ಯೂನಿಟಿನ ಬಗ್ಗೆ ತಿಳ್ಕೋಬೇಕು, ನೆಕ್ಸ್ಟ್ ಪ್ಯಾರಾಗ್ರಾಫ್ ರೈಟಿಂಗ್ ಬಗ್ಗೆ ತಿಳ್ಕೋಬೇಕು. ನೋಡಿ ಇಲ್ಲಿ ಯೂನಿಟಿ ಈಸ್ ಎ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಪ್ಯಾರಾಗ್ರಾಫ್ ರೈಟಿಂಗ್. ಹಾಗಾಗಿ ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಗಿರುತ್ತೆ ಯಾವುದಕ್ಕೆ, ಎಫೆಕ್ಟಿವ್ ಪ್ಯಾರಾಗ್ರಾಫ್ ರೈಟಿಂಗಿಗೆ. ಹಾಗಾಗಿ ಇಟ್ ಮೀನ್ಸ್ ದಟ್ ದ ಎಂಟೈರ್ ಪ್ಯಾರಾಗ್ರಾಫ್ ಮಸ್ಟ್ ಫೋಕಸ್ ಆನ್ ಆ್ಯಂಡ್ ಡೆವಲಪ್ ಓನ್ಲಿ ಒನ್ ಮೇನ್ ಐಡಿಯಾ ಆರ್ ಟಾಪಿಕ್. ಸೊ ಹಾಗಾಗಿಬಿಟ್ಟೆ ಆ ಒಂದು ಯೂನಿಟಿ ಆ ಪ್ಯಾರಾಗ್ರಾಫ್ ರೈಟಿಂಗಲ್ಲಿ ಬರುವಂಥದ್ರಲ್ಲಿ ಇದು ಓನ್ಲಿ ಒನ್ ಮೇನ್ ಐಡಿಯಾನ ಯಾವಾಗಲೂ ಕೂಡ ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ದ್ಯಾಟ್ಸ್ ವೈ ದ ಆನ್ಸರ್ ಈಸ್ ಓನ್ಲಿ ಒನ್ ಮೇನ್ ಟಾಪಿಕ್. ಸೊ ಇಷ್ಟು ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಉತ್ತರ ಪ್ಲಸ್ ಅನಾಲಿಸಿಸ್ ಕೂಡ ಆಗಿರುತ್ತೆ. ಐ ಹೋಪ್ ನಿಮಗೆ ಅದು ಅರ್ಥ ಆಗಿದೆ. ಮೇ ಬಿ ಇದರಲ್ಲಿರುವಂಥ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.